ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್. ನಾನು ನಿಮ್ಮ ಆಚಾರ್ಯ ಪಂಡಿತ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನವಗ್ರಹ ಮಂತ್ರನ ಹೇಳ್ಕೊಡ್ತೀನಿ. ನವಗ್ರಹ ಮಂತ್ರ ಎಷ್ಟು ಮುಖ್ಯ ಅಂದರೆ ಎಲ್ಲರಿಗೂ ಪ್ರತಿ ದಿವಸ ಈ ನವಗ್ರಹ ಮಂತ್ರನ ಪಾರಾಯಣ ಮಾಡೋದ್ರಿಂದ ಇನ್ನೆಲ್ಲ ಕಷ್ಟಗಳಿದ್ರೂ ಅದು ಪರಿಹಾರ ಆಗುತ್ತೆ. ವೈಯಕ್ತಿಕವಾಗಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದ್ದರೆ ಅದು ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಈ ನವಗ್ರಹ ಮಂತ್ರನ ನಾನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ಬರಿಗೂ ಕೂಡ ಉಪಯೋಗ ಆಗಲಿ, ಅವರು ಕೂಡ ಈ ಮಂತ್ರಗಳನ್ನ ಕಲ್ತ್ಕೊಳ್ಳಿ, ಅಥವಾ ಅವ್ರ ಜೀವನವೂ ಚೆನ್ನಾಗಿರಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಮತ್ತು ಬನ್ನಿ ನವಗ್ರಹ ಮಂತ್ರನ ಪ್ರಾರಂಭ ಮಾಡೋಣ. ತುಂಬ ಸರಳವಾಗಿದೆ, ತುಂಬ ಈಸಿಯಾಗಿದೆ, ನೀವು ಈಸಿಯಾಗಿ ಕಲ್ತ್ಕೋಬೋದು. ಮತ್ತು ಈ ಮಂತ್ರನ ಕೊನೆಯವರೆಗೂ ಕೇಳಿ. ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ನವಗ್ರಹ ಮಂತ್ರದ ಉಪಯೋಗ ಏನೆಲ್ಲ ಉಪಯೋಗ ಆಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ನವಗ್ರಹ ಮಂತ್ರ ಶ್ರೀ ಗಣೇಶಾಯ ನಮಃ. ಅದ ಸೂರ್ಯಸ್ಯ ಮಂತ್ರ ವಿಶ್ವನಾಥ ಸಾರೋದ್ಧಾರೆ. ಓಂ ಸೌ ರೀಂ ಹಾಂ ಗ್ರಹಾದಿರಾಜಾಯ ಆದಿತ್ಯಾಯ ಸ್ವಾಹಾ. ಅಥ ಚಂದ್ರಸ್ಯ ಮಂತ್ರ ಕಾಲೀಪಟಲೆ. ಓಂ ಶ್ರೀಂ ಕ್ರೀಂ ರಾಂ ಚಂ ಚಂದ್ರಾಯ ನಮಃ. ಅಥ ಭೌಮಸ್ಯ ಮಂತ್ರ ಶಾರದಾಟೀಕಾಯ. ಐಂ ರೌಂ ಶ್ರೀಂ ದ್ರಾಂ ಕಂ ಗ್ರಹಾಧಿಪತಯೇ ಭೌಮಾಯ ಸ್ವಾಹಾ. ಅಥ ಬುಧಸ್ಯ ಮಂತ್ರ ಸ್ವತಂತ್ರೇ. ಓಂ ರಾಂ ಕ್ರೀಂ ಠಂ ಗ್ರಹನಾಥಾಯ ಬುಧಾಯ ಸ್ವಾಹಾ. ಅಥ ಜೀವಸ್ಯ ಮಂತ್ರ ತ್ರಿಪುರಾತಿಲಖೇ. ಓಂ ರೀಂ ಶ್ರೀಂ ಕ್ರೀಂ ರೈಂ ಗ್ಲೌಂ ಗ್ರಹಾಧಿಪತಯೇ ಬೃಹಸ್ಪತಯೇ ಬ್ರೀಂ ಠಾ ಐಂ ಠಾ ಶ್ರೀಂ ಠಾ ಸ್ವಾಹಾ. ಅಥ ಶುಕ್ರಸ್ಯ ಮಂತ್ರ ಆಗಮ ಶಿರೋಮಣೌ. ಓಂ ಐಂ ಜಂ ಗಂ ಗಣೇಶ್ವರಾಯ ಶುಕ್ರಾಯ ನಮಃ. ಅಥ ಶನೈಶ್ಚರಸ್ಯ ಮಂತ್ರ ಆಗಮಲಹರ್ಹಾರ್ಯಾಂ. ಓಂ ರೀಂ ಶ್ರೀಂ ಗ್ರಹಚಕ್ರವರ್ತಿನೇ ಶನೈಶ್ಚರಾಯ ಕ್ಲೀಂ ಐಂ ಸಹ ಸ್ವಾಹಾ. ಅಥ ರಾಹೋರ್ಮಂತ್ರ ಆಗಮಲಹರ್ಹಾರ್ಯಾಂ. ಓಂ ಕ್ರೀಂ ಕ್ರೀಂ ಓಂ ಹೂಂ ಠಂ ಟಂಕಧಾರಿಣೇ ರಾಹವೀರಂ ರೀಂ ಶ್ರೀಂ ವೈಂ ಸ್ವಾಹಾ. ಅಥ ಕೇತು ಮಂತ್ರ ಮಂತ್ರಮುಗ್ಧಾವಲ್ಯಾಂ. ಓಂ ರೀಂ ಕ್ರೂಂ ಕ್ರೂರರೂಪಿಣೇ ಕೇತವೇ ಐಂ ಸೌ ಸ್ವಾಹಾ. ಇತಿ ನವಗ್ರಹ ಮಂತ್ರ ಸಂಪೂರ್ಣ. ಇಲ್ಲಿಗೆ ನವಗ್ರಹ ಮಂತ್ರ ಸಂಪೂರ್ಣ ಆಗುತ್ತೆ. ತುಂಬ ಸರಳವಾಗಿದೆ. ಈ ನವಗ್ರಹ ಮಂತ್ರದಲ್ಲಿ ಪ್ರತಿ ಗ್ರಹಗಳನ್ನ ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಪ್ರತಿ ಗ್ರಹಗಳನ್ನ ಸೇರಿಸಿ ಈ ನವಗ್ರಹ ಮಂತ್ರನ ನವಗ್ರಹ ಮಂತ್ರ ಸ್ಪಷ್ಟವಾಗಿ ತಯಾರು ಮಾಡಿದರೆ ಈ ನವಗ್ರಹ ಮಂತ್ರ ಪಾರಾಯಣ ಮಾಡೋದ್ರಿಂದ ನವಗ್ರಹಗಳಿಂದ ಆಗ್ತಕ್ಕಂಥ ತೊಂದರೆಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಯಾರಿಗಾದರೂ ಸೂರ್ಯನಿಂದ ತೊಂದರೆ, ಚಂದ್ರನಿಂದ ತೊಂದರೆ, ಮಂಗಳನಿಂದ ತೊಂದರೆ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರಿಂದ ತೊಂದರೆಗಳಾಗ್ತಾ ಇದ್ದರೆ ನಿಮ್ಮ ರಾಶಿಗೆ ಅನುಗುಣವಾಗಿ ತೊಂದರೆಗಳೇನಾದರೂ ಇದ್ದರೆ ಅದು ಒಂದು ಮಟ್ಟಿಗೆ ಪರಿಹಾರ ಆಗುತ್ತೆ. ಸಂಪೂರ್ಣವಾಗಿ ನಿಮಗೆ ಪರಿಹಾರ ಆಗಬೇಕು ಅಂದರೆ ಆ ಗ್ರಹದ ದೋಷನ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮಗೇನಾದರೂ ವೈಯಕ್ತಿಕವಾಗಿ ನಿಮ್ಮ ಗ್ರಹದಲ್ಲಿ ಏನಾದರೂ ದೋಷ ಇದೆ ಅಂತ ತಿಳ್ಕೋಬೇಕು ಅಂದರೆ ನೀವು ಕನ್ಸಲ್ಟೇಷನ್ಸನ್ನು ಜಾಯ್ನ್ ಆಗ್ಬೋದು. ಕನ್ಸಲ್ಟೇಷನ್ ನಂಬರು ಕೂಡ ವಾಟ್ಸಪ್ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. 7996191616 ಈ ನಂಬರ್ಗೆ ನೀವು ಕನ್ಸಲ್ಟೇಷನ್ ರಿಕ್ವೆಸ್ಟ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಮತ್ತು ಈ ನವಗ್ರಹ ಮಂತ್ರನ ತಪ್ಪದೆ ನೀವು ಕೂಡ ಪ್ರತಿ ದಿವಸ ಪಾರಾಯಣ ಮಾಡಿ. ನಿಮಗೇನಾದರೂ ನಿಮ್ಮ ಗ್ರಹದಲ್ಲಿ ನಿಮ್ಮ ಜನ್ಮ
ನಕ್ಷತ್ರದಲ್ಲಿ ನಿಮಗೆ ಏನಾದರೂ ಗ್ರಹಗಳ ತೊಂದರೆಗಳಿದ್ದರೆ ಅದು ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗುತ್ತೆ. ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಕನ್ಸಲ್ಟೇಷನ್ಸು, ಸಾಂಸ್ಕ್ರಿಟ್ ಕ್ಲಾಸಸ್ ಕಲಿಬೇಕು ಅಂದರೆ ನೀವು ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು ಮಾಹಿತಿಗಾಗಿ ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹರೇ ಕೃಷ್ಣ.